ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈಗಾಗಲೇ ಅಧಿಸೂಚಿಸಲಾದಂಥ ಜನವರಿ 2025 ಈ ಒಂದು ಹೊಸ ಅಧಿಸೂಚನೆಯ ಒಂದು ಈ ಅಪ್ಲಿಕೇಶನ್ಸ್ಗಳನ್ನು ಈಗ ಆಲ್ರೆಡಿ ನೀವು ಅಪ್ಲೈ ಮಾಡ್ತಾ ಇರ್ತೀರಿ. ಓಕೆ, ಸೊ ಈ ಒಂದು ಸೈಕಲ್ಗೆ ಅಂದರೆ ಈ ಒಂದು ಏನಪ್ಪ ರಿಕ್ರೂಟ್ಮೆಂಟ್ಗೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ಬೋದು, ಒಂದು ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ತುಂಬ ಒಂದು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು. ಸೊ ಈ ಒಂದು ಈ ಸೈಕಲ್ ಇದು 2025 ಸೈಕಲ್ ಫಸ್ಟ್. ಈ ಒಂದು ಸೈಕಲ್ ಫಸ್ಟ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಏನು, ಇದು ಕ್ಯಾಟಗರಿ ವೈಸ್ UR, OBC, EWS, SC, ST. ಸೊ ಈ ಒಂದು ಕಟ್ ಆಫ್ಗಳನ್ನು ಪ್ರಿವಿಯಸ್ ಇಯರ್ ಅಂದರೆ ಸೆಕೆಂಡ್ ಸೈಕಲ್ 2 ಅಂದರೆ ಜುಲೈ 2024. ಒಂದು ಜನವರಿಯಲ್ಲಿ ಒಂದು ಸೈಕಲ್ ಆಗುತ್ತೆ, ಜುಲೈ ಒಂದು ಸೈಕಲ್, ಟೋಟಲ್ 2 ಸೈಕಲ್ ಇರ್ತವೆ. ಓಕೆ, ಸೊ ಈ ಒಂದು ಜುಲೈ 2024 ಅಂದರೆ ಆವಾಗ ಒಂದು ಅಪ್ಲಿಕೇಶನ್ಸ್ಗಳನ್ನು ಆಹ್ವಾನ ಮಾಡಿದ್ರು. ಬಟ್ ಇದನ್ನು ನೀವೀಗ ನೋಡ್ಬೋದು, ದೀಸ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದೇರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಥ್ರೂ ದ ಡಿವಿಷನಲ್ ಹೆಡ್ ಮೆನ್ಷನ್ಡ್ ಅಗೇನ್ಸ್ಟ್ ದೇರ್ ನೇಮ್ಸ್ ಆನ್ ಬಿಫೋರ್ 14/1. ನೋಡಿ, ಜನವರಿ 14ನೇ ತಾರೀಕು ಅಂದರೆ ಇದೇ ವರ್ಷದ ಜನವರಿ 14ನೇ ತಾರೀಕು ಒಳಗಡೆ ಈ ಒಂದು ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಏನಪ್ಪ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೊ ಅದೇ ರೀತಿ ಆ ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಬೇಕು ಅಂತ ಅದೆಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಅದೆಲ್ಲ ಕಂಡಕ್ಟ್ ಮಾಡ್ತಾರೆ. ಓಕೆ, ಅದಲ್ಲೇ ಲೆಟ್ ಇಟ್ ಬಿ. ಈಗ ನಾವು ಏನು ನೋಡೋಣ, ಒಂದು ಕೆಟಗರಿ ವೈಸ್ ಎಷ್ಟು ಕಟ್ ಆಫ್ ನಿಂತಿತ್ತು ನೋಡಿ. ಇದು ಲಿಸ್ಟು ಎಷ್ಟನೇದ್ದು, ಲಿಸ್ಟ್ 7ನೇದ್ದು, ಇದು 7ನೇ ಲಿಸ್ಟು. ಹೌದಾ? ಸೊ ನಾನು ಹೇಳ್ತೀನಿ, ಫಸ್ಟ್ ಲಿಸ್ಟ್ ಬಂದ ಮೇಲೆ ಯಾರೂ ಒಂದು ಹೋಪ್ಗಳನ್ನು ಕಳ್ಕೊಬೇಡಿ. ಯಾಕೆಂದರೆ 7ನೇ ಲಿಸ್ಟ್ ಪ್ರತಿ ವರ್ಷ ನೋಡ್ತೀನಿ ನಾನು, ಮಿನಿಮಮ್ ಅಂದರೆ 5 to 6 ಲಿಸ್ಟ್ಗಳನ್ನು ಅನೌನ್ಸ್ ಮಾಡೇ ಮಾಡ್ತಾರೆ. ಇದರಲ್ಲಿ ಅಪ್ಲೈ ಮಾಡಿದ ಎಲ್ಲ ಅಭ್ಯರ್ಥಿಗಳು ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 60-70% ಯಾರೂ ಜಾಯ್ನ್ ಆಗೋದಿಲ್ಲ, ಸುಮ್ಮನೆ ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಓಕೆ, ಕೆಲವೊಂದು ಜನಕ್ಕೆ ನೆಸೆಸರಿ ಜಾಬ್ ಇರುತ್ತೆ, ಜಾಬ್ ಇದು ನೆಸೆಸರಿ ಇರುತ್ತೆ. ಬಟ್ ಒಂದು 60-70 ಅವ್ರಿಗೆ ಇದು ಕಂಪಲ್ಸರಿ ನೀಡ್ ಇರುತ್ತೆ. ಬಟ್ ಈ ಒಂದು 97-98 ಏನು ಮಾಡಿರ್ತಾರೆ, ಸೊ ಅವರು ಸುಮ್ಮನೆ ಒಂದು ಶಾಪ್ ಮಾಡಲಿಕ್ಕೆ ಒಂದು ಅಪ್ಲೈ ಮಾಡಿದಾಗ ಮಾಡಿರ್ತಾರೆ. ಓಕೆ, ನೀವು ಏನಪ್ಪ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ, ಅನ್ನೆಸೆಸರಿ ಏನಪ್ಪ ಈ ಒಂದು ಹುದ್ದೆಗಳನ್ನು ಖಾಲಿ ಬಿಟ್ಟುಬೇಡಿ. ಈಗ ಮೊದಲನೇ ಪಾಯಿಂಟ್ ಏನು, ಈಗ ನೀವು ನೋಡ್ಬೋದು ಪ್ರತಿಯೊಂದು ಡಿವಿಷನ್ ವೈಸ್ ಮತ್ತು ಅವುಗಳ ಆಫೀಸ್, ಪೋಸ್ಟ್ ನೇಮ್, ಕಮ್ಯುನಿಟಿ. ಓಕೆ, ಸೊ ಈ ಒಂದು ಎಲ್ಲ ಒಂದು ಮಾಹಿತಿಗಳನ್ನು ಕೊಟ್ಟು ಯಾವ ಒಂದು ಡಿವಿಷನಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ವೆರಿಫೈ ಮಾಡ್ಕೋಬೇಕು. ಹೌದಾ? ಸೊ ಇದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಬಟ್ ನಾವಿಲ್ಲಿ ಎಷ್ಟು ಕಟ್ ಆಫ್ ಕಡಿಮೆ ನಿಂತಿದೆ ಅಂತ ಇಲ್ಲಿ ನೋಡೋಣ. ನೀವಿಲ್ಲಿ ನೋಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ UR ಕ್ಯಾಂಡಿಡೇಟ್, ಇಲ್ಲಿ UR ಇದೆ. ಓಕೆ, ಸೊ UR ಕ್ಯಾಂಡಿಡೇಟ್ ಎಷ್ಟು ನಿಂತಿದೆ? 94.72, 94.8 ಅಂದರೆ ಒಂದು 93-94 ಒಂದು ಅರೌಂಡು ಕಟ್ ಆಫ್ ನಿಂತಿದೆ. ಸೊ ಇದು ಪ್ರತಿ ಡಿವಿಷನ್ಗೆ ವೇರಿ ಆಗುತ್ತೆ, ಎಲ್ಲ ಡಿವಿಷನ್ಗೆ ಇದೇ ಸೇಮ್ ನಿಲ್ಲುತ್ತಂತ ಹೇಳಕ್ಕೆ ಬರೋಲ್ಲ. ಓಕೆ, ಈಗ ಫಾರ್ ಎಕ್ಸಾಂಪಲ್ OBC 94.72 ನೋಡಿ, ಇಲ್ಲಿ 98.56 ನಿಂತಿದೆ, ಇಲ್ಲಿ 94.56 ಇದೆ. ಓಕೆ, ಇಲ್ಲಿ UR ನೋಡಿ 94.72. ಅದೇ ರೀತಿ ST 92.96. ಹೌದಾ? ಅದೇ ರೀತಿ EWS ಕೂಡ ನಿಂತಿದೆ 91, 92 ನಿಂತಿದೆ. ಅದೇ ರೀತಿ PWD ಒಂದು ಏನು ಬಿಲೋ 90 ಹೋಗುತ್ತದು. ಹೌದಾ? ಬಿಲೋ 90 ಹೋಗುತ್ತಾ, 80-85 ಆಗುತ್ತಾ. ಇಟ್ಸ್ ಡಿಪೆಂಡ್ಸ್ ಆನ್ ಎಷ್ಟು ಕ್ಯಾಂಡಿಡೇಟ್ಗಳು, ನಿಮಗಿಂತ ಅಧಿಕ ಇರುವ ಒಂದು ಕ್ಯಾಂಡಿಡೇಟ್ಗಳು ಆ ಒಂದು ಪೋಸ್ಟ್ ಆಫೀಸ್ಗೆ ಅಪ್ಲೈ ಮಾಡಿದ್ದಾರೆ, ಆ ಒಂದು ನಿಮಗೆ ಒಂದು SOಗೆ ಅಥವಾ ಆ ಒಂದು ಡಿವಿಷನಲ್ಲಿ ಅಪ್ಲೈ ಮಾಡಿರ್ತಾರೆ. ಓಕೆ, ಸೊ ಆ ಒಂದು ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಎಷ್ಟು ಜನ ಫೈಟ್ ಮಾಡ್ತಾ ಇದ್ದಾರೆ
ಅದೊಂದು ಮೇನ್ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಇಲ್ಲಿ ನೀವು ಈಗಾಗಲೇ ಹೇಳಿದಾಗೆ EWS ಇದೆ, ಆಮೇಲೆ PWD ನೋಡ್ಬೋದು. ನೋಡಿ ಇಲ್ಲಿ PWD 80.64 ಅಂದರೆ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಇರ್ತಾರಲ್ಲ, ಸೊ ಆ ಒಂದು ಕ್ಯಾಂಡಿಡೇಟ್ಗಳಿಗೆ ಇದು 80 ಮಟ್ಟನೂ ಹೋಗುತ್ತೆ. ಓಕೆ, ಆಮೇಲೆ SC ST ಅಂದ್ರೂ 90, 91 ಹೀಗೆ ಒಂದು ಕಟ್ ಆಫ್ ನಿಂತಿದೆ. ಯಾವುದು ಇದು 2024 ಸೈಕಲ್ಸ್ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? 2024. ಬಟ್ ಈ ಒಂದು ವರ್ಷ ಎಷ್ಟು ನಿಲ್ಬೋದು ಅದನ್ನು ನಾವೀಗ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋದರೆ, ಈಗ ನೋಡಿ ಫಾರ್ ಎಕ್ಸಾಂಪಲು ಜಸ್ಟ್ ಮಿನಿಟ್, ಈಗ ಲಾಸ್ಟ್ ಹೋಗೋಣ. ಈಗ UR OBC SC ST EWS ಓಕೆ ಹೀಗದಾವ. ಆ್ಯಕ್ಚುಲಿ ಇದು UWS ಇಲ್ಲೇ ಬೇಕು, ಇಟ್ಸ್ ಓಕೆ. ಈಗ ವೇಕೆನ್ಸಿ ಎಷ್ಟದವ? 21,413. ನೋಡು, ಪ್ರತಿ ವರ್ಷ ಇಷ್ಟೇ ನಿಲ್ಲುತ್ತಂತ ಹೇಳೋಕ್ಕೆ ಆಗೋದಿಲ್ಲ. ಓಕೆ, ಸೊ ಯಾಕೆಂದರೆ ಈಗ ಆಲ್ಮೋಸ್ಟ್ ಆಲು ಕೆಲವೊಂದು ಎಷ್ಟು ಜನ ಅಂದರೆ ವಿತ್ ಹೈ ಸ್ಕೋರ್, ಈಗ ಫಾರ್ ಎಕ್ಸಾಂಪಲ್ಲು ಒಂದು ಪೋಸ್ಟ್ ಆಫೀಸ್ ಇದೆ, ಇಲ್ಲಿ ABC ಇದ್ದಾರೆ, ಇವರೆಲ್ಲ ಏನಪ್ಪ UR. ಓಕೆ, ಸೊ ಒಬ್ಬನಿಗೆ 95, ಒಬ್ಬನಿಗೆ 98, ಮತ್ತೊಬ್ಬನಿಗೆ 96. ಇಲ್ಲಿ ಒಂದು ಪೋಸ್ಟ್ ಇದೆ ಖಾಲಿ. ಯಾವೊಂದಾಗತ್ತೆ ಸೆಲೆಕ್ಷನು? ಈ 98 ಇದ್ದೊಂದು ಆಗುತ್ತಾ? ಇಫ್ ಸಪೋಸು A ಇದ್ದವನಿಗೆ, B ಇದ್ದವನಿಗೆ, C ಇದ್ದವನಿಗೆ, ಈಗ ಒಬ್ಬಂದು 85 ಇತ್ತು, ಒಬ್ಬಂದು 80 ಇತ್ತು, ಒಬ್ಬಂದು 83 ಇತ್ತು. ಇಲ್ಲಿ ಸೆಲೆಕ್ಟ್ ಯಾವೊಂದಾಗುತ್ತಾ? 85 ಇದ್ದೊಂದು ಆಗ್ತದ. ಹೌದಾ? ಅಂದರೆ ಆ ಒಂದು ಪೋಸ್ಟ್ ಆಫೀಸಲ್ಲಿ ಯಾರು ಒಂದು ಹೆಚ್ಚಾಗಿ ಒಂದು ಅಂಕಗಳನ್ನು ಪಡೆದವರಿರ್ತಾರೆ, ಅವರಿಗಿದು ಒಂದು ಸದುಪಯೋಗವನ್ನು ಪಡಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹೇಳ್ತೀನಿ, ಇಲ್ಲ ನಂದು 80 ಇದೆ, 70 ಇದೆ, 75 ಇದೆ, ನಂದು ಕಡಿಮೆ ಇದೆ, 90, 95 ಇದ್ರನ್ನ ಸೆಲೆಕ್ಟ್ ಆಗುತ್ತಾ ಅಂತ ಏನಪ್ಪ ಆ ಒಂದು ಬ್ಯಾಡ್ ಥಿಂಕಿಂಗನ್ನು ಬಿಟ್ಟುಬಿಡಿ. ಓಕೆ, ಐ ಥಿಂಕ್ ಒಂದು ಪ್ರಿವಿಯಸ್ ಆಗಿ ನೋಡ್ತಾ ಇದ್ದರೆ ಎಲ್ಲ ಒಂದು 90+ ರಿಸಲ್ಟು ಇದ್ದವ್ರದ್ದು ಸೆಲೆಕ್ಷನ್ ಆಗ್ಯದ. ಓಕೆ, ನಾನು ಹೋಗ್ತೀನಿ. ಓಕೆ, ಬಟ್ ನಿಮ್ಮದು ಲಕ್ ಇದ್ದರೆ ಸೆಲೆಕ್ಟ್ ಆಗ್ತಾರೋ ಆಗ್ಬೋದು. ಏನಪ್ಪ ಎಷ್ಟಿದೆ ಫೀನು? ಅಷ್ಟೊಂದು ಹೆಚ್ಚಿಗೇನು ನಿಮ್ಮದು ಎಕ್ಸಾಮ್ ಫೀ ಇಲ್ಲ, ಸುಮ್ಮನೆ ಇದು ಎಕ್ಸಾಮ್ ಇಲ್ಲ ಏನಿಲ್ಲ. ಇದು ಜಸ್ಟ್ ಅಪ್ಲಿಕೇಶನ್ ಫೀ ಇದೆ. ಎಷ್ಟು? 100 ಇದೆ. ಓಕೆ, ಕೆಲವೊಂದು ಜನಕ್ಕೆ ಅದು ಫ್ರೀನೂ ಇದೆ. ಅಂಡರ್ಸ್ಟ್ಯಾಂಡಿಂಗಾ? ಸೊ ಅದಕ್ಕೆ ಈಗ ನಾನು ಏನು ಹೇಳ್ತೀನಿ, ಒಂದು ಒಳ್ಳೆಯ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದರಲ್ಲಿ ಪೋಸ್ಟ್ ಚೆನ್ನಾಗಿದ್ದಾವೆ, ಎಲ್ಲಿ ಎಷ್ಟು ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ, ಗೆಸ್ ಮಾಡಿ, ಒಂದು ಕರೆಕ್ಟ್ ಆದಂಥ ಒಂದು ಡಿವಿಷನ್ಗೆ ಅಪ್ಲೈ ಮಾಡಿ. ಈಗ ಫಾರ್ ಎಕ್ಸಾಂಪಲು URಗೆ ಎಷ್ಟು ನಿಲ್ಬೋದು? ಈಗ ನೋಡಿ, OBC EWS ಇವೆಲ್ಲ ಸೇಮ್ ನಿಲ್ಲತ್ತೆ. ಇದು SC ST. ಈಗ ನೋಡಿ, UR ಅಂದರೆ ಫಸ್ಟ್ ಲಿಸ್ಟ್ ಹೇಳ್ತೀನಿ ನಾನು. ಫಸ್ಟ್ ಲಿಸ್ಟ್ ಕಟ್ ಆಫ್ ಹಚ್ಚಿರ ಇದು 95+ ಹೋಗುತ್ತೆ. ಓಕೆ, ಸುಮ್ಮನೆ ನಾನು ಸುಳ್ಳು ಹೇಳೋದಿಲ್ಲ, ಯಾಕೆಂದರೆ ಇಲ್ಲ ಕಡಿಮೆ ಆಗುತ್ತಾ, ಕೆಲವೊಂದು ಜನ ಹೇಳ್ತಾರೆ 80, 90 ಇದ್ದವ್ರದ್ದು ಸೆಲೆಕ್ಟ್ ಆಗುತ್ತಾ, 70 ಇದ್ರದ್ದು ಸೆಲೆಕ್ಟ್ ಆಗುತ್ತಾ, ಹೀಗೆಲ್ಲ ಹೇಳ್ತಾರೆ. ಬಟ್ ಫಸ್ಟ್ ಲಿಸ್ಟ್ ಅಂತೂ ಗ್ಯಾರಂಟಿ 95+ ಅಂತೂ ಹೋಗುತ್ತೆ. ಆಮೇಲೆ OBC ಮತ್ತು EWS ಇದು 90 to 95 ತನಕ ಇದ್ದವರು ಸೆಲೆಕ್ಟ್ ಆಗ್ಬೋದು. ಆಮೇಲೆ SC 90 ಆಜುಬಾಜು, ST ಇವ್ರದ್ದು ಒಂದು 88 to 90 ಈ ಒಂದು ರೇಂಜಲ್ಲಿ ಹೋಗ್ಬೋದು. ಬಟ್ PWD ಏನಾಗುತ್ತೆ? PWD 80 to 85 ಸೆಲೆಕ್ಟ್ ಆಗ್ಬೋದು. ಓಕೆ, ಇಷ್ಟು ಒಂದು ಕಟ್ ಆಫ್ಗಳು ಹೋಗೋ ಒಂದು ಸಾಧ್ಯತೆ ಇರ್ತದೆ. ಇದು ನಾನು ಫಸ್ಟ್ ಲಿಸ್ಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನಿಮಗೆ ಆಮೇಲೆ ಹಾಗೆ ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು ಅಪ್ ಟು ಒಂದು 7th. ಓಕೆ, ಒಂದು 5-6 ಲಿಸ್ಟ್ ಬಿಟ್ಟ ಮೇಲೆ ಈ ಒಂದು 1ರಿಂದ 2 ಅಂಕಗಳು ಸ್ವಲ್ಪ ವೇರಿ ಆಗ್ಬೋದು. ಅರ್ಥ ಆಯ್ತಾ?
ಸೊ ಮೇನು ಈ ಕಟ್ ಆಫ್ ಡಿಸೈಡ್ ಆಗೋದು ಇದ್ರ ಮೇಲೆ ಎಷ್ಟು ಕ್ಯಾಂಡಿಡೇಟ್ಗಳು ಏನಪ್ಪ ಅಪ್ಲೈ ಮಾಡ್ತಾ ಇದ್ದಾರೆ ಮತ್ತು ಯಾವ ಲೆವೆಲ್ ಕ್ಯಾಂಡಿಡೇಟ್ಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ, ಅದು ಮ್ಯಾಟ್ರ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿತ್ತು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದು ಜಸ್ಟ್ ಒಂದು ಪ್ರೊಬ್ಯಾಬಲ್ ಎಕ್ಸ್ಪೆಕ್ಟೆಡ್ ಸಂಭಾವ್ಯ, ಇದೇನು ಫೈನಲ್ ಅಲ್ಲ, ಏನೂ ಅಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತೀನಿ, ನಿಮ್ಮದು 70 ಇರಲಿ, 80 ಇರಲಿ, 90 ಇರಲಿ, ಸುಮ್ಮನೆ ಅಪ್ಲೈ ಮಾಡಿಬಿಡಿ, ಏನಾಗೋದಿಲ್ಲ. ಸೆಲೆಕ್ಟ್ ಆದರೆ ನಿಮ್ಮ ಲಕ್ಕು, ಇಲ್ಲ ಅಂದರೆ ಓಕೆ, ನೋ ವೇ. ಅದಕ್ಕೆ ಮತ್ತೊಂದು ನೀವು ಎಕ್ಸಾಮನ್ನು ಟ್ರೈ ಮಾಡಿ. ಅರ್ಥ ಆಯ್ತಾ? ಧನ್ಯವಾದಗಳು.